ಹೌದು, ಬೇಜವಾಬ್ದಾರಿ ಆಡಳಿತ ನಡೆಸುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ದುರ್ವರ್ತನೆಯಿಂದ ವಸತಿ ಶಾಲೆಯ ಸ್ಥಿತಿ ಅಧೋಗತಿಗೆ ತಲುಪಿದೆ. ಜ್ಞಾನ ದೇಗುಲದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಈ ವಸತಿ ಶಾಲೆ ದನಗಳ ಕೊಟ್ಟಿಗೆಯಂತಿದೆ ಎಂಬುದಕ್ಕೆ ದೊಡ್ಡ ಉದಾಹರಣೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸಿರುವ ವಾರುಣ ವಿಧಾನಸಭಾ ಕ್ಷೇತ್ರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಸ್ವಗ್ರಾಮ ನಂಜನಗೂಡು ತಾಲೂಕಿನ 16 ಗ್ರಾಮದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಬರೋಬ್ಬರಿ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಹೆಸರಿಗೆ ಮಾತ್ರ ಅಂಬೇಡ್ಕರ್ ವಸತಿ ಶಾಲೆ. ಆದರೆ ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕುಡಿಯಲು ನೀರಿಲ್ಲ, ಪಾಠ ಪ್ರವಚನ ಕೇಳಲು ಮತ್ತು ರಾತ್ರಿ ವೇಳೆಯಲ್ಲಿ ಮಲಗಲು ಕೊಠಡಿಗಳ ಸರಿಯಾದ ವ್ಯವಸ್ಥೆಯೇ ಇಲ್ಲ. ಮುರಿದು ಬಿದ್ದುವೆ ಕಿಟಕಿಗಳು, ಬಾಗಿಲುಗಳು. 150 ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಶೌಚಾಲಯ. ಮೂಗು ಬಾಯಿ ಮುಚ್ಚಿಕೊಂಡೇ ಆ ಶೌಚಾಲಯದ ಒಳಗೆ ಪ್ರವೇಶ ಮಾಡಬೇಕಾದ ದುಸ್ಥಿತಿ ಇದೆ. ಸಾಕಷ್ಟು ಹೆಣ್ಣು ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿರುವ ಈ ವಸತಿ ಶಾಲೆಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯ ಸಿಗುತ್ತಿಲ್ಲ. ಕುಡಿಯುವ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿರುವುದನ್ನು ಕಂಡು ಪೋಷಕರೊಬ್ಬರು ವಿದ್ಯಾರ್ಥಿಗಳಿಗೆ ಬಾಟಲ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಿದ್ದಾರೆ. ನಾವು ಸರ್ ಕಾಮನ್ನಾಗಿ ಆಟ ಓಡಿಸ್ತೀವಿ ಸದ್ಯಕ್ಕೆ ಸರ್. ಇಲ್ಲಿ 16 ಗ್ರಾಮದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಹಿಂಗೆ ಮಾಮೂಲಿ ಬಾಡಿಗೆ ಬರ್ತಿದ್ದೋ. ಬಂದಂಥ ಸಂದರ್ಭದಲ್ಲಿ ಹುಡುಗರು ನಮ್ಮ ಫೋನ್ ನಂಬರ್ ತಗೊಂಡು, ಸರ್ ನಮ್ಮ ಹಾಸ್ಟೆಲಲ್ಲಿ ಈ ಥರ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಇದೆ, ಮತ್ತು ಇಲ್ಲಿ ನಾವು ವಾಸ ಮಾಡೋವಂಥ ವ್ಯವಸ್ಥೆ ತುಂಬ ಪ್ರಾಬ್ಲಮ್ ಹದಗೆಟ್ಟಿದೆ, ಮತ್ತು ಇಲ್ಲಿ ಪ್ರಿನ್ಸಿಪಲ್ಸ್ ಅವರು ನಮಗೆ ಯಾವುದೇ ಥರ ಒಳ್ಳೆತನದಲ್ಲಿ ಸ್ಪಂದನೆ ಇಲ್ಲ, ತುಂಬ ಪ್ರಾಬ್ಲಮ್ ಇದೆ ಸರ್ ಅಂತ ನಮಗೆ ಹೇಳಿದ್ರು ಸರ್. ಇಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ನಾನು ನಂಬರ್ ಕೊಟ್ಟೆ, ತಗೊಳ್ರಪ್ಪ ಏನಾರು ಆದರೆ ಫೋನ್ ಮಾಡಿ ಅಂತ ಹೇಳಿದೆ. ಅವಾಗ ಕರೆ ಮಾಡಿದ್ರು ಸರ್. ಇವತ್ತು ಕರೆ ಮಾಡಿದ್ರು 3-4 ದಿವಸ ಕುಡಿಯೋಕ್ಕೆ ನೀರಿಲ್ಲ ನಮಗೆ ಅಂತೇಳಿ ತುಂಬ ಬೇಜಾರಾಗಿ ಸರ್ ನಾನೇ ಇವತ್ತು ಅವ್ರಿಗೆ ಕುಡಿಯೋಕ್ಕೆ ನೀರನ್ನು ತಂದು ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ನೀವು ನೋಡಿದ್ರಿ ಇಲ್ಲಿ ಏನಿದೆ ಎತ್ತ ಅಂತ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಕಾಲ್ ಮಾಡಿದ್ರಿ. ನಾವು ಮಾತಾಡೋದಂಥ ಸಂದರ್ಭದಲ್ಲಿ ಅವರು ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಹೋಗಿ ಅಂತ ಉಡುಪಿಯಿಂದ ಮಾತಾಡಿದ್ರು. ಇದೆಲ್ಲ ನೋಡಿದ್ರೆ ಸರ್ ನಮಗೆ ಇಲ್ಲಿ ಮಕ್ಕಳಿಗೆ ತುಂಬ ಅನ್ಯಾಯ ಆಯ್ತಾ ಇದೆ. ಇಲ್ಲಿ ಬಡವ್ರ ಮಕ್ಕಳು ಓದ್ತಿರೋದು, ಶ್ರೀಮಂತರ ಮಕ್ಕಳೆಲ್ಲ. ಹಂಗಾಗಿ ಪಾಪ ಇಲ್ಲಿ ಇವು ಮಕ್ಕಳಿಗೆ ಬರೋಂಥ ಏನು ಸರ್ಕಾರದಿಂದ ಬರುತ್ತೆ ಅದರಲ್ಲಿ ಈ ಪ್ರಿನ್ಸಿಪಾಲ್ ಮತ್ತು ಅಧಿಕಾರಿಗಳು ಶಾಮನಾಗಿರ್ತಾರೆ. ಹಾಗೆ ಈ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಅಂತ ಅನಿಸುತ್ತೆ ಸರ್. ಹಾಗಾಗಿ ತಾವು ದಯಮಾಡಿ ನಿಮ್ಮ ಚಾಲನ ಮುಖಾಂತರ ಈ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಮತ್ತು ಇದು 16 ಗ್ರಾಮ ಅಂದರೆ ಒಳ್ಳೆ ಹೆಸರುವಾಸಿಯಾಗಿರೋವಂಥ ಗ್ರಾಮ. ಈ ಗ್ರಾಮದಲ್ಲಿ ಇಂಥ ಹಾಸ್ಟೆಲ್ ಇಂಥ ಹಾಸ್ಟೆಲಲ್ಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಮತ್ತು ಗ್ರಾಮಸ್ಥರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪ್ರಭಾವಿಗಳು, ಕುಟುಂಬದ ಸದಸ್ಯರುಗಳು ಯಾರಿದ್ದಾರೆ ಅವರು ಸ್ವಲ್ಪ ಗಮನ ಹರಿಸಿ ಈ ಮಕ್ಕಳಿಗೆ ಒಂದು ಒಳ್ಳೆಯ ನ್ಯಾಯ ಸಿಗಲಿ. ಯಾಕೆಂದರೆ ಇವರು ನಮ್ಮ ದೇಶದ ಭವಿಷ್ಯ ಬರೆಯಂಥವ್ರು. ಇಲ್ಲಿರೋರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಸೇರಿದ್ದಾರೆ. ಇಲ್ಲಿ ಸುಮಾರು ಒಂದು 150 ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಹಾಗಾಗಿ ದಯಮಾಡಿ ಸರ್ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನೊಬ್ಬ ಆಟೋ ಡ್ರೈವರು ಜಗದೀಶ್. ಆದಿವಾಸಿಗಳಿಗಿಂತಲೂ ಹೀನಾಯ ಸ್ಥಿತಿ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳ ಪಾಡು ಹೇಳತೀರದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಯಾವೊಂದು ನಿಯಮವೂ ಇಲ್ಲಿ ಪಾಲನೆಯಾಗುತ್ತಿಲ್ಲ. ಮೆನು ಚಾರ್ಟ್ ಪ್ರಕಾರ ಊಟ ನೀಡುತ್ತಿಲ್ಲ. ಆಹಾರ ಪದಾರ್ಥಗಳಲ್ಲಿ ಹುಳು ಬಂದಿದೆ. ಕೊಳೆತ ತರಕಾರಿಗಳನ್ನು ಬೇಯಿಸಿ ಹಾಕುತ್ತಾರೆ. ಕಲುಷಿತ ನೀರಿನ ಸೇವನೆಯಿಂದ ಅಲರ್ಜಿ ಬಂದಿದೆ ಎನ್ನುತ್ತಾರೆ ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು. ಮನುಷ್ಯರ ದನಗಳ
ಈ ಹಾಸ್ಟ್ಲಿಗೆ ನಮ್ಗೆ ಏನೋ ಸೌಲಭ್ಯನೇ ಸಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ನೀರೇ ಇಲ್ಲ ಹೇಳ್ಬೇಕು ಅಂದರೆ. ಅಲ್ಲಿ ಏನು ಸೌಲಭ್ಯನೇ ಸಿಕ್ಕಿಲ್ಲ. ಹಿಂದ್ಗಡೆ ಅಲ್ಲಿ ಕ್ಲೀನು ಮಾಡಿಸಿಲ್ಲ, ಏನಿಲ್ಲ. 3 ದಿವಸದಿಂದ ಸರ್ ಯಾವ ಟೀಚರ್ಸು ಬಂದು ಕೇಳಿಲ್ಲ, ಏನು ಬಂದು ಕೇಳಿಲ್ಲ ಟೀಚರ್ಸು ಸರ್. ಈಗ 3 ದಿವಸದಿಂದ ನೀರು ಯಾವ ಟೀಚರ್ಸು ಬಂದು ಕೇಳಿಲ್ಲ ಸರ್. ಒಂದೇ ಒಂದು ಟಾಯ್ಲೆಟಲ್ಲಿ 150 ಸೀಟ್ ಒಯ್ತಿರೋದು. ಏನು ಸೌಲಭ್ಯ ಇಲ್ಲ. ಅದೇನೋ ಪ್ರಿನ್ಸಿಪಲ್ನೇ ಕೇಳಿದ್ರಿ. ಟಿ ಸಿ ಕೊಡ್ತೀನಿ ಅಂತ ಸೋಪನ್ ಕಿಟ್ ಕೊಟ್ಟಿಲ್ಲ ಸರ್. ವರ್ಷಕ್ಕೆ ಬರೀ 2 ಸೋಪನ್ ಕಿಟ್ ಕೊಟ್ಟಿರ್ತಾವ. ಇನ್ ಗಿಫ್ಟ್ ಏನು ಕೊಟ್ಟಿಲ್ಲ ಸರ್ ನಮ್ಗೆ. ಸರ್ ಯೂನಿಫಾರ್ಮ್ ಕೊಟ್ಟಿಲ್ಲ ಸರ್. ಹೋದ ವರ್ಷ ಕೊಟ್ಟರ ಇವು ಸರ್ ತುಂಡೈತೆ ಸರ್. ಏನಂದ್ರೆ ಏನು ಕೊಟ್ಟಿಲ್ಲ ಸರ್. ಸರ್ ನೀರಿನ ವ್ಯವಸ್ಥೆ ಕರೆಕ್ಟ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಚಿಕ್ಕಂಚಿತ್ರ ಅಜಿನರಿ ಸರ್ ಪ್ರಿನ್ಸಿಪಲ್ ಸರ್ ಇಲ್ಲ ಫಸ್ಟ್ ಈಗ ನೀರು ಬತ್ತಿಲ್ಲ ಅಂತ ಕೇಳಕ್ ಹೋಗೋದಾಗ ಬಾತ್ರೂಮ್ ಕರೆಕ್ಟ್ ಇಲ್ಲ ಅಂತ ಕೇಳಕ್ ಹೋದ್ರೆ ಸರ್ ಕೆಟ್ಟದಾಗೆಲ್ಲ ಬೈತಾರೆ ಕುಮಾರ್ ಸರ್ ಅಂತ ಸರ್ ಅವರು ಬೈಯೋದು ಕೆಟ್ಟದಾಗೆಲ್ಲ ಸರ್ ಕೇಳಕ್ ಹೋಯ್ತು ಅಂದ್ರೆ ಅವ್ರನ್ನೇ ಟಾರ್ಗೆಟ್ ಮಾಡ್ಬಿಟ್ಟು ಟಿ ಸಿ ಕೊಡ್ತೀನಿ ಅನ್ನೋದು, ಹಾಲ್ ಟಿಕೆಟ್ ಕೊಡಲ್ಲ ಅನ್ನೋದು, ನೀನು ಆಟ ಆಡ್ತೀನಿ ಸರ್ ಹೊಡೆಯೋದು ಬೈಯೋದು, ಪೇರೆಂಟ್ಸ್ ಕಸ್ಬಿಟ್ಟು ಏನೇನೋ ಕಂಪ್ಲೇಂಟ್ ಹೇಳೋದು ಅವ್ರಗಳ ಮೇಲೆ. ಸ್ವಲ್ಪ ಬನ್ನಿ ಸರ್ ಸರ್ 150 ಜನಕ್ಕೆ ನಮ್ಮ ಬಾಯ್ಸ್ಗೆ ಒಂದೇ ಬಾತ್ರೂಮ್ ಸರ್ ಇರೋದು ಕರೆಕ್ಟ್. ರಾಷ್ಟ್ರ ನಾಯಕನ ಹೆಸರಿನಲ್ಲಿ 2017ರಲ್ಲಿ ಮಂಜೂರಾದ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಈವರೆಗೂ ಸ್ವಂತ ಕೊಠಡಿಗಳ ಭಾಗ್ಯ ಕಂಡಿಲ್ಲ. ಮಕ್ಕಳಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳ ಅನುಕೂಲ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಂಶುಪಾಲನ ಪಾಲಾಗುತ್ತಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳ ಪೋಷಕರು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೆ ಉಡಾಫೆಯಿಂದ ಉತ್ತರಿಸುತ್ತಿದ್ದಾರೆ. ಇನ್ನಾದರೂ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಚಾಟಿ ಬೀಸುವರೇ ಕಾದು ನೋಡಬೇಕಾಗಿದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.